ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾವ, ಇಷ್ಟು ವರ್ಷ ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರು ಯಾರ ಕೈಲೂ ಹೇಳಕ್ಕಾಗದೆ ಒದ್ದಾಡ್ತಾ ಇದ್ರಿ. ಒಂಥರ ನನಗೂ ಹಾಗೆ ಆಗ್ತಿದೆ ಮಾವ. ನಿಮಗೆ ಮಾತಾಡಕ್ಕೆ ಬರದೆ ಯಾರ ಕೈಲೂ ಹೇಳಕ್ಕಾಗ್ತಿಲ್ಲ. ಆದರೆ ನನಗೆ ಮಾತಾಡಕ್ಕೆ ಬಂದರೂ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಿಲ್ಲ. ನಾನು ಮಾಡ್ತಾ ಇರೋದು ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ ಮಾವ. ಆದರೆ ಇವ್ರಿಗೆ ಹೇಳ್ದೆ ಒಂದು ನಿರ್ಧಾರ ತಗೊಂಡಿದ್ದೀನಿ. ನಾಳೆ ನಮ್ಮ ಲಕ್ಷ್ಮಿನ ನಮ್ಮ ಮನೆ ಕರೆದಿದ್ದೀನಿ ಮಾವ. ದಯವಿಟ್ಟು ಕ್ಷಮಿಸ್ಬಿಡಿ ಮಾವ. ಅವಳು ಈ ಮನೆ ಮಗಳು. ಅವಳು ಇಲ್ಲಿ ಬಂದು ಹೋದ್ರೇ ನಮಗೂ ಒಳ್ಳೇದಾಗೋದು. ಅವಳು ನಮ್ಮ ಮನೆಗೆ ಬಂದಿದ್ದ ತಕ್ಷಣ ನಮ್ಮ ಮನೆ ಕಷ್ಟ ಎಲ್ಲ ಕಳೆದೋಗುತ್ತೆ ಅಂತ ನನಗನ್ನಿಸ್ತಾ ಇದೆ ಮಾವ. ಮಾವ, ಯಾರಿಗೂ ಗೊತ್ತಿಲ್ಲದಿರೋ ಒಂದು ವಿಷಯನ ನಿಮ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಲಕ್ಷ್ಮಿಗೆ 5 ಜನ ಮಕ್ಕಳು. ಅವ್ರ ಜೀವನ ಸರಿ ಮಾಡೋಕ್ಕೆ ಅವಳು ಪಡ್ತಿರೋ ಕಷ್ಟ ಅಷ್ಟಿಷ್ಟಲ್ಲ ಮಾವ. ಅವಳ ಗಂಡ ಈ ವಯಸ್ಸಿನಲ್ಲೂ ಎಷ್ಟು ಶ್ರಮ ವಹಿಸಿ ಕಷ್ಟಪಡ್ತಿದ್ದಾರೆ ಗೊತ್ತಾ? ಅವ್ರಿಗೆ ಜೀವನ ಸಾಗಿಸೋದೇ ತುಂಬ ಕಷ್ಟ ಆಗ್ಬಿಟ್ಟಿದೆ ಮಾವ. ಎಷ್ಟೇ ಕಷ್ಟ ಇದ್ರೂ ಗಂಡ ಹೆಂಡತಿ ಒಬ್ಬರನ್ನೊಬ್ರು ಬಿಟ್ಕೊಡ್ತಾ ಇಲ್ಲ. ಅವ್ರು ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂದರೆ ಜೋಡಿ ಅಂದರೆ ಹಾಗಿರ್ಬೇಕು ಅನ್ನಿಸ್ತಾ ಇದೆ ಮಾವ. ಅವ್ರ ಗಂಡ ತುಂಬ ಸ್ವಾಭಿಮಾನಿ. ನಮ್ಮ ಲಕ್ಷ್ಮಿನೂ ಹಾಗೇನೆ. ಯಾರ ಹತ್ರನೂ ಸಹಾಯ ಕೇಳಲ್ಲ, ಕೈ ಚಾಚಲ್ಲ. ನಿಮ್ಮ ಮಗ ಸಹಾಯ ಮಾಡ್ತೀನಿ ಅಂದ್ರು ಬೇಡ ಅಂತ ಹೇಳ್ಬಿಟ್ಲು ಮಾವ. ಅಷ್ಟು ಒಳ್ಳೆ ಗುಣ ಯಾರಿಗಿರುತ್ತೆ ಹೇಳಿ? ಬಂಗಾರದಂಥ ಮಗಳು ಲಕ್ಷ್ಮಿ. ಅದಕ್ಕೆ ಅವಳ ನಾಳೆ ಬರಕ್ಕೆ ಹೇಳಿದ್ದೀನಿ ಮಾವ. ಅವಳು ಬಂದರೆ ಹೇಗೆ ಸ್ವೀಕರಿಸ್ತೀರಾ ಅನ್ನೋದು ನಿಮಗೆ ಬಿಟ್ಟಿತ್ತು. ಆದರೆ ಅವಳು ಇವಳ ಮನೆಗೆ ಬಂದರೆ ನೀವು ಸರಿ ಹೋಗ್ತೀರಾ ಅನ್ನೋದು ನನ್ನ ಮನಸ್ಸು ಹೇಳ್ತಾ ಇದೆ. ನಿಮ್ಮನ್ನು ಕೇಳದೆ ನಾನು ನಿರ್ಧಾರ ತಗೊಂಡಿದ್ದಕ್ಕೆ ನನ್ನನ್ನು ಕ್ಷಮಿಸ್ಬಿಡಿ. ಆದರೆ ಅವಳು ಬಂದ ಮೇಲೆ ಎಲ್ಲ ಸರಿ ಹೋಗುತ್ತಲ್ವಾ? ನಾಳೆ ನೀವೇ ಹೇಳ್ತೀರಾ ಅವಳ ಮನೆ ಕರೆದು ಒಳ್ಳೆ ಕೆಲಸ ಮಾಡಿದೆ ಅಂತ. ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೋತಾ ಇದ್ದೀನಿ ಅಂತ ನನ್ನನ್ನು ಕ್ಷಮಿಸ್ಬಿಡಿ ಮಾವ. ಆದರೆ ಒಂದು ಒಳ್ಳೆ ಕೆಲಸ ಆಗತ್ತೆ ಅಂದರೆ ಇದನ್ನೆಲ್ಲ ಮಾಡಲೇಬೇಕಲ್ವಾ? ಈ ಪೆಟ್ರೋಲ್ ಒಂದು ಖಾಲಿಯಾಗಿ ನಡ್ಕೊಂಬರೋಷ್ಟರಲ್ಲಿ ಇಷ್ಟೊತ್ತಾಗೋಯ್ತು. ಏನಪ್ಪ ಮಾಡೋದೀಗ? ಎಲ್ಲ ಮಲ್ಬಿಟ್ಟಿದ್ದಾರೆ ಅನ್ಸುತ್ತೆ. ವಾಪಸ್ ಹೋಗ್ಬಿಡ್ಲ? ಬಡ ಬಡ ಇಷ್ಟು ದೂರ ಬಂದಾಗಿದೆ. ನನ್ನ ಕೆಲಸನ ಮುಗಿಸ್ಕೊಂಡು ಹೋಗ್ತೀನಿ. ಅವ್ರನ್ನ ಎಬ್ಸಿ ನನ್ನ ಕಷ್ಟನ ಹೇಳ್ಕೊಂಡು ಕೈ ಕಾಲಾದರೂ ಹಿಡಿದು ನಾನು ದುಡ್ಡು ತಗೋತೀನಿ. ನಾನು ಇಷ್ಟೊತ್ತಲ್ಲಿ ಎಬ್ಸಿದ್ರೆ ಅವ್ರು ನಾನು ನಿಜವಾಗ್ಲೂ ತೊಂದರೆ ಇದ್ದೀನಿ ಅಂತ ಗೊತ್ತಾಗುತ್ತೆ. ಬಿಟ್ಟೆಲ್ಲ ಆಫ್ ಆಗೋಗ್ಬಿಟ್ಟಿದೆಯಲ್ಲ, ಏನು ಮಾಡಲಿ? ಲಕ್ಷ್ಮೀ ನಿವಾಸ ಲಕ್ಷ್ಮೀ